ವೆಲ್ಕಮ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್. ದರ್ಶನ್ ತೂಗುದೀಪ್ ಹೆಸರನ್ನು ಧನ್ವೀರ್ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರಾ? ಇದು ನಿಜಾನಾ? ನಟ ದರ್ಶನ್ ತೂಗುದೀಪ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಹಲವರು ಅವರ ಬಗ್ಗೆ ಮಾತನಾಡೋದಾಗಲಿ ಅಥವಾ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ಆದರೆ ನಟ ಧನ್ವೀರ್ ದರ್ಶನ್ ಅವರ ಬೆನ್ನಿಗೆ ನಿಂತಿದ್ರು. ಇದನ್ನು ನೋಡಿದ ಹಲವರು ಧನ್ವೀರ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇನ್ನೂ ಕೆಲವರು ಇವರೂ ಕೂಡ ದರ್ಶನ್ ಅವರ ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಧನ್ವೀರ್ ಅವರಿಗೆ ರಿಪ್ಲೈಯನ್ನು ಮಾಡಿದರು. ಇದರ ಕುರಿತಾಗಿ ಧನ್ವೀರ್ ಅವರು ಖಡಕ್ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಜೈಲು ಸೇರಿದಾಗ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೂ ನಟ ಧನ್ವೀರ್ ಒಬ್ಬರೇ ಅವರ ಜೊತೆಗೆ ನಿಂತಿದ್ರು ಹಾಗೂ ವಿಜಯಲಕ್ಷ್ಮಿ ಅವರ ಜೊತೆಗೂ ಕೂಡ ಯಾವಾಗಲೂ ಇರ್ತಾ ಇದ್ರು. ಈ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಮಾತನಾಡೋಕ್ಕೆ ಶುರು ಮಾಡಿದ್ರು. ಧನ್ವೀರ್ ದರ್ಶನ್ ಅವರ ಹೆಸರನ್ನ ಬಳಸ್ಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಸದ್ಯ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿ ಆಗಿರುವ ಧನ್ವೀರ್ ಮಾಧ್ಯಮಗಳ ಒಟ್ಟಿಗೆ ಮಾತನಾಡಿದ್ದಾರೆ. ಈ ವೇಳೆ ದರ್ಶನ್ ಅವರ ಹೆಸರು ಬಳಸ್ಕೊಳ್ತಾ ಇದ್ದೀರಾ ಎಂದು ಅನೇಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟಂತ ಧನ್ವೀರ್, ಮಾತನಾಡುವವರು ಸಾವಿರ ಮಾತನಾಡ್ತಾರೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸತ್ಯ ಏನು ಅನ್ನೋದು ನನಗೆ ಗೊತ್ತಿದೆ, ಹಾಗೆ ಅವರಿಗೆ ಗೊತ್ತಿದೆ. ಅಷ್ಟು ನನಗೆ ಸಾಕು. ಎಲ್ಲರನ್ನ ಮೆಚ್ಚಿಸುವಂಥ ಅವಶ್ಯಕತೆ ನನಗಿಲ್ಲ. ನಾನು ಮಾಡಿರೋದ್ರಲ್ಲಿ ನನಗೆ ತೃಪ್ತಿ ಇದೆ. ಎಂಥ ಸ್ಥಿತಿಗೆ ಹೋದರೂ ನಮ್ಮ ಅಣ್ಣನನ್ನು ನಾವು ಹೊರಗೆ ಕರೆದುಕೊಂಡು ಬಂದ್ವಿ ಅನ್ನೋ ಖುಷಿ ಇದೆ ಎಂದಿದ್ದಾರೆ ಧನ್ವೀರ್. ಇವತ್ತಿನ ದಿನದವರೆಗೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಯು ಈ ಬಗ್ಗೆ ಕೇಳಿದವರಲ್ಲ. ಆ ಮನುಷ್ಯ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸುಖದಲ್ಲಿ ಇದ್ದಾಗ ನಾವು ಜೊತೆಗಿದ್ದು ಎಲ್ಲ ಎಂಜಾಯನ್ನು ಮಾಡಿದ್ದೇವೆ. ಆದರೆ ಅವರಿಗೆ ಕಷ್ಟ ಅಂತ ಬಂದಾಗ ಅವರು ಯಾರು ಅಂತಾನೆ ಗೊತ್ತಿಲ್ಲದಿರೋ ಹಾಗೆ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗೆ ಒಬ್ಬ ಒಳ್ಳೆಯ ಮನುಷ್ಯನ ಕೈಲಿ ಇದೆಲ್ಲ ಸಾಧ್ಯವಾಗೋದೂ ಇಲ್ಲ. ಇವತ್ತು ಇವರಿಗೆ ನಾಳೆ ಇನ್ನೊಬ್ಬರಿಗೆ ಆ ಕಷ್ಟ ಬಂದಾಗ ಮಾತನಾಡ್ತಿರೋರ್ಗೇನೆ ಗೊತ್ತಾಗುತ್ತೆ. ನನ್ನ ಕೆರಿಯರನ್ನು ಯಾರೂ ಕೂಡ ಹಾಳು ಮಾಡೋದಕ್ಕೆ ಕೂಡ ಆಗಲ್ಲ. ದರ್ಶನ್ ಮತ್ತು ಧನ್ವೀರ್ ಮಧ್ಯೆ ಈ ಬಾಂಡ್ ಹೇಗೆ ಹುಟ್ಟಿತು ಎಂಬ ಪ್ರಶ್ನೆಗೆ ನಾನು ದರ್ಶನ್ ಅಣ್ಣನ ಮೊದಲನೇ ಭೇಟಿಯಿಂದ ಇಲ್ಲಿಯವರೆಗೂ ಹೀಗೇ ಇದ್ದೇವೆ. ಕಳೆದ 6-7 ತಿಂಗಳು ಏನೋ ಒಂದು ಕೆಟ್ಟದ್ದು ಆದಾಗ ಅಣ್ಣನ ಜೊತೆ ಇವರೆಲ್ಲ ನಿಂತ್ಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಾವು ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿ ನಡೆದುಕೊಳ್ತಾ ಇರೋದನ್ನು ನೋಡಿ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಆ ಮನುಷ್ಯ ಎಲ್ರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ. ನೆಗೆಟಿವ್ ಮಾತನಾಡಬಹುದು, ಆದರೆ ನಮ್ಮ ಕೆರಿಯರನ್ನು ಹಾಳು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಪ್ರತಿ ಸಿನಿಮಾಗೂ ಅಣ್ಣ ಸಪೋರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕೆ ಆದರೂ ನಾನು ಅವರಿಗೆ ನಿಲ್ಲಬೇಕು ಅಲ್ವಾ? ಅದು ನನ್ನ ಕರ್ತವ್ಯ, ನಾನು ಮಾಡಿದ್ದೇನೆ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಧನ್ವೀರ್ ಮಾತನಾಡಿದ್ದಾರೆ. ಇನ್ನು ಧನ್ವೀರ್ ಮತ್ತು ರೇಷ್ಮಾ ನಾಣಯ್ಯ ನಟನೆಯ ವಾಮನ ಸಿನಿಮಾ ರಾಜ್ಯದಾದ್ಯಂತ ಏಪ್ರಿಲ್ 10ಕ್ಕೆ ರಿಲೀಸ್ ಆಗಿದೆ. ಇದೊಂದು ಪಕ್ಕಾ ಆಕ್ಷನ್ ಸಿನಿಮಾವಾಗಿದ್ದು ಧನ್ವೀರ್ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆ ಇದೆ. ಹಾಗೆ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಅವರು ಜೈಲಲ್ಲಿ ಇದ್ದಾಗ ಹಲವಾರು ದೇವಸ್ಥಾನಗಳಿಗಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಲ್ಲಾಗಿರ್ಬೋದು, ಅಥವಾ ದರ್ಶನ್ ಅವರಿಗೆ ಕೆಲವೊಂದು ವಸ್ತುಗಳನ್ನು ಜೈಲಿಗೆ ತೆಗೆದುಕೊಂಡು ಹೋಗುವಂಥ ವಿಚಾರಗಳಲ್ಲಾಗಿರ್ಬೋದು, ಧನ್ವೀರ್ ಯಾವಾಗಲೂ ವಿಜಯಲಕ್ಷ್ಮಿ ಅವರ ಜೊತೆಲೇ ಇರ್ತಾ ಇದ್ರು. ಹಾಗೆ ದರ್ಶನ್ ರಿಲೀಸ್ ಆದ ನಂತರವೂ ಕೂಡ ಅವರ ಬೆನ್ನಿನ ನೋವಿನ ಚಿಕಿತ್ಸೆಗಾಗಿ ಯಾವುದೇ ಆಸ್ಪತ್ರೆಗೆ ಹೋದರೂ ದರ್ಶನ್ ಅವರ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂಥದ್ದು ಧನ್ವೀರೇ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರನ್ನ ಬಳಸ್ಕೊಂಡು ನೀವು ಪಬ್ಲಿಸಿಟಿ ತಗೊಂತಾ ಇದ್ದೀರಾ ಅಂತ ಹೇಳ್ತಾ ಇರುವಂತ ಕೆಲವು ಜನರ ಪ್ರಶ್ನೆಗಳಿಗೆ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಧನ್ವೀರ್. ಒಬ್ಬ ಮನುಷ್ಯ ಕೆಟ್ಟಾಗ್ಲೇ ಅವನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಗೋದು ಅಂತ ಧನ್ವೀರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.